Hi everyone, welcome back to my ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೋ ಮೆನಿ ಮಂತ್ಸ್ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಟಾಪಿಕ್ ಅಂತಂದರೆ, ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ ವಾಟ್ ಎಕ್ಸಾಕ್ಟ್ಲಿ ಹಿ ಆರ್ ಶಿ ಈಸ್ ಥಿಂಕಿಂಗ್ ಅಬೌಟ್ ಯು ಅನ್ನೋದ್ರ ಬಗ್ಗೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಏನು ಥಿಂಕ್ ಮಾಡ್ತಾರೆ ಅಂತ ನಾವು ಇಂಟರ್ಪ್ರಿಟ್ ಮಾಡೋಕ್ಕೆ ಹೋದಾಗ ನಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸ್ ಮೆಸೇಜ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಏನು ಮಾಡಬೇಕು, ನೀವು ವಿಡಿಯೋನ ಎಂಡ್ವರೆಗೂ ನೋಡಿ. ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಗೈಡೆನ್ಸ್ ರೆಸೊನೇಟ್ ಆಗಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಆಲ್ಸೋ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮಗೇನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ರೆ ಡಿಸ್ಪ್ಲೇ ಆಗ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ರೀಡಿಂಗ್ ಡೀಟೇಲ್ಸನ್ನು ನೀವು ತಗೊಳ್ಬಹುದು. ಆ್ಯಂಡ್ ಐ ಹ್ಯಾವ್ ಕ್ರಿಯೇಟೆಡ್ ಒನ್ ಪೋಸ್ಟರ್. ಸೊ ಒಂದು ಪೋಸ್ಟರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಚಾನಲ್ನಲ್ಲಿ ಏನೆಲ್ಲ ಅವೈಲಬಲ್ ಇದೆ ಎಲ್ಲನೂ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಅದರ್ ಕೋರ್ಸಸಲ್ಲಿ ಇಂಟ್ರೆಸ್ಟ್ ಇದ್ದರೂ ಸಹ ನೀವು ಆ ಒಂದು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಎನರ್ಜೀಸ್ ಹೈ ಇದೆ ಆ್ಯಂಡ್ 3 ಮಂತ್ಸ್ ನನಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಇಲ್ಲಿ. ಸೊ ವಿತಿನ್ 3 ಮಂತ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಅಂತ ಗೈಡೆನ್ಸ್ ಬರ್ತಾ ಇದೆ. ಹಾಗೆ ಇಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಇಶ್ಯೂ ಇತ್ತು ಅಂತಂದರೆ ಆ ಒಂದು ಥರ್ಡ್ ಪಾರ್ಟಿ ಇಶ್ಯೂ ಸಹ ವಿತಿನ್ 3 ಮಂತ್ಸ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜೀಸಲ್ಲಿ ನಿಮಗೇನಾದರೂ ಡೆಸ್ಪರೇಟ್ ಅನ್ನಿಸ್ತಾ ಇದ್ದರೆ ಅಥವಾ ತುಂಬ ಡಿಸ್ಟ್ರಾಕ್ಷನ್ ಅನ್ನಿಸ್ತಾ ಇದ್ದರೆ ಅದನ್ನು ಆದಷ್ಟು ಬೇಗ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಕ್ಯಾಂಡಲ್ ವ್ಯಾಕ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಬರ್ನ್ ಆಗ್ತಾ ಇದೆ ಅಂತ. ಸೊ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಥವಾ ನಿಮ್ಮನ್ನು ಮೀಟ್ ಆಗಬೇಕು ಅಂತ ತುಂಬ ಬಯಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾರಾದರೂ ಬ್ಲಾಕ್ ಮಾಡಿದರೆ ಇಲ್ಲಿ ಅನ್ಬ್ಲಾಕ್ ಆಗುವಂಥ ಚಾನ್ಸಸ್ ಸಹ ತುಂಬ ಇದೆ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಏನಾದರೂ ಅಂದಿದ್ರೆ ಅಥವಾ ಯಾವುದಾದ್ರೂ ಮಾತು ನಿಮಗೆ ಹರ್ಟ್ ಆಗೋ ಥರ ಹೇಳಿದರೆ ದೇ ಆರ್ ಫೀಲಿಂಗ್ ಸಾರಿ ಫಾರ್ ಯು. ಆ್ಯಂಡ್ ಆಲ್ಸೋ ಇಲ್ಲಿ ವೆಕೇಷನ್ ಚಾನ್ಸಸ್ ತುಂಬ ಇದೆ. ಮೇ ಬಿ ಅವರು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇರ್ಬೋದು ನಿಮಗೋಸ್ಕರ. ಇಫ್ ಯು ಆರ್ ಹ್ಯಾವಿಂಗ್ ಬರ್ತ್ಡೇ ಆರ್ ಸಮಥಿಂಗ್, ಸೊ ನಿಮ್ಮ ಸ್ಪೆಷಲ್ ಡೇ ಅವರು ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಸೊ ನಿಮ್ಮನ್ನು ಇಷ್ಟು ದಿನ ಏನು ಬಿಟ್ಟಿದ್ದು ಆ ಒಂದು ಪೇಯ್ನನ್ನು ಅವರು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮೆಮೊರೀಸ್ ಅವ್ರಿಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಹಾಗೆ ಈ ವ್ಯಕ್ತಿಗೆ ಸ್ವಲ್ಪ ಜಾಸ್ತಿನೇ ಕೋಪ ಇದ್ದರೂ ಅವರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ಬೋದು. ಕರೆಂಟ್ಲಿ ನಿಮ್ಮಿಂದ ದೂರ ಇರ್ಬೋದು, ಬಟ್ ನಿಮ್ಮ ಮೆಮೊರೀಸ್ ಅವ್ರಿಗೆ ತುಂಬ ನೆನಪಾಗ್ತಾ ಇದೆ. ನೀವೇನಾದರೂ ಅವ್ರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ವಿತಿನ್ 2 to 3 ಡೇಸ್ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಸ್ವಿಚ್ ವರ್ಡ್ ಬಂದು ಡಿವೈನ್ ಟುಗೆದರ್ ಅಂತ ಡೈಲಿ 55 ಟೈಮ್ಸ್ ನೀವು ಚಾಂಟ್ ಮಾಡ್ಬೋದು. ಸೊ
ಸೊ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಬೇರೆಯವರಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿತ್ತು, ಬಟ್ ಆ ಡಿಸ್ಟೆನ್ಸ್ ಈಗ ಎಂಡ್ ಆಗ್ತಾ ಇದೆ. ಸೊ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಮೇ ಬಿ ಇಲ್ಲಿ ಕೆಲವು ಜನ ಆಲ್ರೆಡಿ ನೀವು ಲೆಟ್ ಗೋ ಮಾಡಿರ್ಬೋದು. ಸೊ ಇದು ವರ್ಕ್ ಆಗೋದಿಲ್ಲ ಅಂತ ಅಂದ್ಕೊಂಡು ಲೆಟ್ ಗೋ ಮಾಡಿರ್ಬೋದು. ಮೇ ಬಿ ಈಗ ಈ ಟೈಮಲ್ಲಿ ಅವರು ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಸಹ ಇರ್ಬೋದು. ಸೊ ಇಫ್ ಯು ಆರ್ ವೇಟಿಂಗ್ ಫಾರ್ ಅ ರಿಯೂನಿಯನ್, ತುಂಬ ಹ್ಯಾಪಿನೆಸ್ ನಿಮಗೆ ಇನ್ ಫ್ಯೂಚರ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ. ಐ ಹೋಪ್ ಆದಷ್ಟು ಬೇಗ ನಿಮಗೆ ಕಾಲ್ ಅಥವಾ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರಲಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಪರ್ಸನಲ್ ರೀಡಿಂಗ್ ಅಥವಾ ಕೋರ್ಸ್ ಡೀಟೇಲ್ಸ್ಗೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.